ಸರ್, ಮಾಜಿ ಶಾಸಕರು ಒಂದು ಆರೋಪ ಮಾಡಿದ್ದಾರೆ, ಚುನಾವಣೆ ಪಾರದರ್ಶಕವಾಗಿಲ್ಲ, ನಾನು ಚುನಾವಣೆ ನಡೆದಂಥ ದಿನಾಂಕ 22ನೇ ತಾರೀಕು ಚುನಾವಣೆ ನಡೀತು. ತಾವು ಸಾಯಂಕಾಲ ಇಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು ಅಣ್ತಂದಿರು ನಾವು ಸ್ಪರ್ಧಿಸಿದ್ದಂಥ ಎಲ್ಲ ಸ್ಥಾನದಲ್ಲೂ ನಾವು ಗೆದ್ದಿದ್ದೀವಿ ಅಂತಕ್ಕಂಥ ವಿಜಯೋತ್ಸಾಹ ಭಾಳ ಖುಷಿಪಟ್ಟು ನಮ್ಮ ಅಣ್ತಂದಿರು ಕಾರ್ಯಕರ್ತರುಗಳು ಇಲ್ಲಿ ಯಾವತ್ತು ಆಚರಣೆ ಮಾಡ್ತಿದ್ದಾಗ ತಾವೇ ಯಾರೋ ಪ್ರಶ್ನೆ ಮಾಡಿದಾಗಲೇ ನಾನು ಹೇಳಿದೆ, ನಾಳೆ ಬೆಳಗ್ಗೆ ಮಾಜಿ ಶಾಸಕರು ಹೇಳ್ತಕ್ಕಂಥದ್ದು ಚುನಾವಣೆ ಸಂಪೂರ್ಣವಾಗಿ ಆಡಳಿತ ಯಂತ್ರವನ್ನು ದುರುಪಯೋಗ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬಾಲಕೃಷ್ಣ ಅವರು MLA ಆಗಿರೋದ್ರಿಂದ, ಆಮೇಲೆ ಇಲ್ಲಿ ಪಾರದರ್ಶಕವಾಗಿ ನಡೆದಿಲ್ಲ, ಇವೆಲ್ಲ ನಾಳೆ ಬೆಳಗ್ಗೆಗೆ ಇದು ಮಾಮೂಲಿ ಕಟ್ಟು ಪೇಸ್ಟು. ನಾನು ಅವತ್ತು ಹೇಳಿದ್ದೀನಿ ಗಿರಾಕಿ ಕಥೆನ, ಇದು ಇಟ್ ಆ್ಯಂಡ್ ರನ್ ಕತೆ ಅಂತ. ನಾನು ಅದನ್ನ ಪುನಃ ಒತ್ತಿ ನನ್ನ ಕೈಲಿ ಹೇಳಿಸ್ತೀರಿ. ಪುನಃ ನಾಳೆ ಬೆಳಗ್ಗೆ ಅವ್ರು ಆಗಲೇ ಒಂದು ಪ್ರೆಸ್ ಮೀಟ್ ಕರೀತಾರೆ. ಅವರು ತಲೆ ಕೆಡಿಸ್ಕೊಂಡು ಸ್ವಲ್ಪ ಮೆಣಸಿನ ಪುಡಿಯನ್ನು ಪೌಡ್ರ್ ಮಾಡ್ಕೊಂಡು ಎಲ್ಲೆಲ್ಲಿ ಹಚ್ಕೋಬೇಕು ಅಲ್ಲಿಗೆ ಹಚ್ಕೊಂಡು ಅವರು ಕರೀತಾ ಇರ್ತಾರೆ. ನಾನು ಬೇಡ, ಆ ಅಪ್ಪನ ವಿಚಾರ ನನಗೆ ಯಾಕಪ್ಪ, ಪಾಪ ಅವನೇನೋ ಆ ಅಪ್ಪನ ಪಾಡಿಗೆ ಅವ್ರು ಇರ್ತಾರೆ, ನಮ್ಮ ಪಾಡಿಗೆ ನಮ್ಮ ರೈತರ ಸೇವೆ ಅನ್ನೋದೇ ನಾವು ಮಾಡ್ಕೊಂಡು ಹೋಗೋಣ ಅಂತ. ಮೆಗಾ ಡೈರಿ ಕಟ್ಟಿದ್ಯಾರು? ನಾನು, ಅಥವಾ ಅವ್ರು ಯಾವ ಪಕ್ಷದಲ್ಲಿ ಇರ್ತಾರೆ ಅವರು. ಕುಮಾರಸ್ವಾಮಿ ಅವರು ಮೆಗಾ ಡೈರಿ ಕಟ್ಟಿದ್ದು ಕನಕಪುರದಲ್ಲಿ. ಅವ್ರು ಹೇಳೋದು ಹೇಳ್ತಾ ಇದ್ದೀನಿ ನಾನು. ಪುನಃ ಚತುಷ್ಪಥ ರಸ್ತೆ 168 ಕಿಲೋಮೀಟರ್ ರಸ್ತೆ ಬೆಂಗಳೂರಿನಿಂದ ಸೋಮವಾರಪೇಟೆ ತನಕ ರಸ್ತೆ ಸ್ಯಾಂಕ್ಷನ್ ಮಾಡಿಸಿದ್ಯಾರು? ನಾನು. ಕೋಟೆಯನ್ನು ಪುನರುಜ್ಜೀವನ ಮಾಡ್ತಾ ಇರೋದು ಯಾರು? ನಾನು ಅಂತ ಅಂದರೆ ಎ ಮಂಜು. ಎಲ್ಲದಕ್ಕೂ ನಾನು ಅನ್ನೋಂಥ ಸಂದರ್ಭದಲ್ಲಿ ಎಲ್ಲವೂ ಬ್ರ್ಯಾಕೆಟಲ್ಲಿ ತಾವು ಎ ಮಂಜು ಅಂತ ಹಾಕೋಬೇಕಾಗಿ ನನ್ನ ವಿನಂತಿ ಇದಕ್ಕೆ ಅಂತ. ಮೀಡಿಯಾದಲ್ಲಿ ಅವತ್ತು ನಮ್ಮ ಮಿರಾಕಲ್ ಗಾರ್ಡನಲ್ಲಿ ಆದಂಥ ಪತ್ರಿಕಾಗೋಷ್ಠಿ ಮುಂದುವರೆದ ಭಾಗನೇ ಈ ಚುನಾವಣೆ ಅಂತ ನಾನು ಅವತ್ತು ಹೇಳಿದ್ದೀನಿ. ಅದು ಪಾರದರ್ಶಕವಾಗಿ ನಡೆದಿಲ್ಲ ಅಂತ ಅಂದರೆ ಅವ್ರು ಯಾವ್ಯಾವ ಸಂಬಂಧಪಟ್ಟಂಥ ಇಲಾಖೆಯ ವಿವಿಧ ವೇದಿಕೆಗಳಲ್ಲಿ ಅವರು ಪ್ರಶ್ನೆ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅವರು ಸ್ವತಂತ್ರರು. ಅದನ್ನು ಚುನಾವಣೆ ಆ ರೀತಿ ಆಗಿತ್ತು ಅಂತ ಅಂದರೆ ಅವರು ಬೇಕಾಗಿದ್ದು ಮಾಡಲಿ. ನಾವಿಲ್ಲಿರ್ತಕ್ಕಂಥವ್ರೆಲ್ಲರ ತಿಳುವಳಿಕೆಗೆ, ಪ್ರಾಮಾಣಿಕತೆಗೆ ಚುನಾವಣೆ ಚೆನ್ನಾಗಿ ನಡೆದೈತೆ. 5 ಜನ 20 ಜನ ವಯೋವೃದ್ಧರನ್ನು ಜೊತೆಲಿ ಕರ್ಕೊಂಡೋಗಿ ಹಾಕ್ಸಿರೋದು ಬಿಟ್ಟರೆ ಅವ್ರ ಕಡೆಯವರು ಹಾಕ್ಸಿದ್ದಾರೆ. ಇದು ಪಕ್ಷಾತೀತವಾಗಿ ಗುಂಪಿನ ಅತೀತವಾದಂಥ ವಿಚಾರ. ನಮಗೆ ರಾಜಕಾರಣವಾಗಿ ವಿರೋಧವಾಗಿ ನಿಂತಿದ್ದಂಥ 12 ಜನ ಅವರ ಸಂಬಂಧಿಗಳು, ಸ್ನೇಹಿತರು, ಯಾರು ಅವರ ಪರವಾಗಿದ್ದಂಥವರು ದೈಹಿಕವಾಗಿ ಅಸಮರ್ಥತೆ ಇದ್ದಾಗ, ಕಣ್ಣು ಕಾಣ್ತಾ ಇಲ್ಲ, ನಡ್ಕೊಂಡು ಹೋಗೋಕ್ಕಾಗ್ತಾ ಇಲ್ಲ, ಯಾರಾದರೂ ಒಬ್ಬ ಅವ್ರ ಮಗನೋ ಮೊಮ್ಮಗನೋ ಅಥವಾ ಅವರು ಯಾರನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಅವರೋ ಕರ್ಕೊಂಡೋಗಿ ಮತ ಚಲಾವಣೆಗೆ ಸಹಾಯ ಮಾಡಿರ್ತಕ್ಕಂಥದ್ದು ಅವರು ಮಾಡಿದ್ದಾರೆ. 5-10 ಜನಕ್ಕೆ ಇವ್ರಿಗೂ ಅದು ಕಾನೂನಲ್ಲಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ದೈಹಿಕ ಅಸಮರ್ಥತೆಗೆ. ಅದನ್ನು ಹೊರತುಪಡಿಸಿ ಇನ್ನೇನಾದರೂ ಬೇರೆ ಇದ್ದರೆ ಮಂಜೂರವರು, ನಾನು ಆಗಲೇ ಹೇಳಿದೆ, ಸ್ವತಂತ್ರರು, ಬೇರೆ ಬೇರೆ ಇಲಾಖೆಗಳಿಂದ ಅತ್ಯಂತ ಕಠಿಣವಾದಂಥ ತನಿಖೆಯನ್ನು ಮಾಡಿಸಿ ತಪ್ಪಿತಸ್ಥರನ್ನು ಶಿಕ್ಷೆಗೆ ಗುರಿಪಡಿಸಲಿ. ಇದು ಎಗೈನ್ ನೀವು ಅವತ್ತೇ ನೋಡಿದ್ದೀರಿ. 10 ವಿಚಾರಗಳನ್ನ ಕೊಡ್ತೀನಿ. ಮೊದಲನೇದು 600 ಕೋಟಿ ಬಾಲಕೃಷ್ಣ PWD ಇಲಾಖೆಯಲ್ಲಿ ಆದಂಥ ಭ್ರಷ್ಟತೆಯಲ್ಲಿ ಬಾಲಕೃಷ್ಣರವರು ಭಾಗಿ 600 ಕೋಟಿ. ನೀವೆಷ್ಟು ಶಾಸಕರಾದ್ರಿ ಮಾಗಡಿ ತಾಲೂಕಿಗೆ, ನಿಮ್ಮ ಪಕ್ಷದ ವರಿಷ್ಠರು ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಣ್ಣ ಅವತ್ತೇ ಮಿನಿಸ್ಟರ್ ಆದರು. 17-20 ತಿಂಗಳು ನಿಮ್ಮ ಕೈಗೆ ವಜ್ರಾಯುಧ ಇದ್ದು ನಿಮ್ಮ ಕೈಲಿ ಏನು ಮಾಡೋಕ್ಕಾಗ್ದಿದ್ದಾಗ ನಾನು ನಿಮ್ಮನ್ನು ಕೊಟ್ಟ ಕುದುರೆಯನ್ನು ಏರಲಾರ್ದೇ ಇರೋನು, ಹೇಡಿನ, ಮುಟ್ಟಾಳನ ಅಥವಾ ವಜ್ರಾಯುಧವನ್ನು ಬೀಸಿ ಕೊನೆ ಪಕ್ಷ ಒಂದು ಸರ್ತಿ ನಿಮ್ಮ ಕೈ ಕೊಟ್ಟಿರೋದು ನನಗೆ ಜಲಪಿಸೋಕ್ಕಾಗದೇ ಇರ್ತಕ್ಕಂಥವ್ರು ನೀವು ಶಕ್ತಿಹೀನರ ಏನು ಅಂತ ಕರಿಬೇಕು ಈ ಕ್ಷಣ. ನೀವು ಹೇಳಬೇಕು, ಅದಕ್ಕೆ ಸರಿಯಾದ ಪದ ಬಳಕೆಯನ್ನು ನೀವು ಕೊಟ್ಟರೆ ಅದನ್ನ ಹೇಳ್ತೀನಿ. ಅದಾಯಿತು, PWD ಹಗರಣ ಆಯಿತು. ಹೊಸಪೇಟೆ ಸರ್ಕಲ್ನಲ್ಲಿ ಕಟ್ಟಿರ್ತಕ್ಕಂಥ TAPCMS ಕಟ್ಟಡ, ಇದು ಏಕಪಕ್ಷೀಯವಾಗಿ ತೊಗೊಂಡಂಥ ತೀರ್ಮಾನ, ಕನ್ವರ್ಷನ್ ಆಗಿಲ್ಲ, ನಾಳೆ ಹೋಗ್ಬಿಡ್ತದೆ. ಇದಕ್ಕೆ ದುಡ್ಡು ಕೊಡೋರು ಯಾರು? ಇದು ಸಾರ್ವಜನಿಕರ ಹಣದಿಂದ ಕಟ್ಟಿರ್ತಕ್ಕಂಥದ್ದು. ನಾಳೆ ಅವ್ರೇನಾದರೂ ಹೊಡೆದಾಕಿದ್ರೆ ಭೂ ಪರಿವರ್ತನೆ ಆಗಿಲ್ಲದೆ ಇರ್ತಕ್ಕಂಥ ಜಾಗದಲ್ಲಿ ಹಾಗೆ ಹೀಗೆ ರೀ ಅಕಸ್ಮಾತ್ ಹಂಗೆ ನಾನು ಕಟ್ಟೇ ಬಿಟ್ಟಿದ್ರು ಕೂಡ, ನಾನು ಒಬ್ಬ ಅಲ್ಲಿಗೆ ನಿರ್ದೇಶಕನಾಗಿ ನಾವು ಹಂಗೆ ಕಟ್ಟಿಬಿಟ್ಟಿದ್ರು ಕೂಡ ರೈತರ ಪರವಾದ ಮನಸ್ಥಿತಿ ನಿಮ್ಗೆ ಇದ್ದಿದ್ದೇ ಆಗಿದ್ದಲ್ಲಿ ತಮ್ಮಾಜಿ ಮೇಲಿರ್ತಕ್ಕಂಥ ರಾಜಕೀಯ ದ್ವೇಷವನ್ನು ಪಕ್ಕಕ್ಕಿಟ್ಟು ರೈತನ ಸಂಸ್ಥೆ ತಮ್ಮಾಜಿ ಆತರದಲ್ಲಿ ಮಾಡಿಬಿಟ್ಟಿರ್ಬೋದು, ಇಂಥದ್ರೊಳಗೆ ನಾನು ರಾಜಕಾರಣ ಮಾಡಬಾರ್ದು ಅಂತಕ್ಕಂಥ ಕೆಟ್ಟ ಮನಸ್ಥಿತಿಯನ್ನು ಪಕ್ಕಕ್ಕಿಟ್ಟು ನೀವು ಮಾಡಬೇಕಾಗಿತ್ತು. ಅದರೊಳಗೂ ಕೂಡ ತಾವು ತಮ್ಮ ಹುಟ್ಟುಗುಣದ ಮನಸ್ಥಿತಿಯನ್ನು ಪ್ರದರ್ಶನ ಮಾಡಿದ್ರಿ, ಸಂತೋಷ. ಮೂರನೇದು, ಇನ್ನೂ 2000 ಜನ ಇರ್ತಕ್ಕಂಥ TAPCMSನ ಬರೀ 400 ಜನದ ಸದಸ್ಯತ್ರನ್ನು ಮಾತ್ರ ಕೊಟ್ಟಿದ್ದಾರೆ. ಇದು
ತಾಲೂಕಿನ TAPCMS ಅಲ್ಲ, ಹುಲಿಕಟ್ಟೆ ಮಹಾಸಂಸ್ಥಾನದ TAPCMS ಅಂತಕ್ಕಂಥ ಈ ಚುನಾವಣೆ ಒಂದು ಆಗ್ಬಿಡ್ಲಿ, ನಾನು ಏನು ಮಾಡ್ತೀನಿ ನೋಡಿ ಅಂತ ಅಂದ್ರಿ. ನೀವೇನು ಮಾಡಿದ್ರಿ ಅಂತ ನಾವು ನೋಡ್ತಾನೆ ಇದ್ದೀವಿ, ನೀವೇನೂ ಮಾಡೋಕ್ಕಾಗಿಲ್ಲ. ಆರಂಭ ಶೂರತ್ವ ನಿಮ್ಮದು, ಸುಮ್ಮನೆ ತಲೆಗೆ ಒಂದು ಹುಳ ಬಿಡೋದು ಹೋಗಂಥದ್ದು ಚೆನ್ನಾಗಿ ಕಲ್ತ್ಕೊಂಡಿದ್ದೀರಿ. ಇದನ್ನ ನೀವು ಪುನಃ ನಾನು ಹೇಳಿದ್ರೆ ಅದಕ್ಕೊಂದು ತಮ್ಮ ಅಪಸ್ವರ ಬರ್ತದೆ ಗೊತ್ತು. ಇಲ್ಲಿದ್ದಂಥವ್ರು ಕೂಡ ಇವತ್ತು ನಾವು ಇಲ್ಲಿರ್ತಕ್ಕಂಥವ್ರು ಎಲ್ಲರಿಗೂ ಗೊತ್ತು. ಗ್ರಾಮಸ್ಥರಾಗಿ ಪತ್ರಕರ್ತರು ಆಗಿದ್ದಕ್ಕಿಂತ ಮುಂಚಿತವಾಗಿ ಗ್ರಾಮದವರಾದಂಥ ಸುದ್ದಿ ನಿಮ್ಗೆ ಚೆನ್ನಾಗಿ ಗೊತ್ತು. ಎಲ್ಲರನ್ನೂ ಕೂರಿಸಿ 3-4 ಜನ ಅವ್ರಿಗೂ ರಾಜಕಾರಣ ಏನೇ ಬಂದೋದ್ರೂ ಕೂಡ ಎಲ್ಲರನ್ನೂ ಸೇರಿಸ್ಕೊಂಡು, ಯಾರು ರಾಜಕಾರಣವಾಗಿ ಬೇರೆ ಬೆಂಬಲಿತ ಗುಂಪಿದೆ ಅವ್ರಿಗೂ ಒಂದು 3 ಅಥವಾ 4 ಜನ ಕೊಡಬೇಕು ಅಂತಕ್ಕಂಥ ಪ್ರಾಮಾಣಿಕವಾದ ಮಾಹಿತಿ, ಪ್ರಾಮಾಣಿಕವಾದಂಥ ನಮ್ಮೆಲ್ಲರ ಪ್ರಯತ್ನ ಇತ್ತು ಅನ್ನೋಂಥದ್ದು ತಮಗೆ ಗೊತ್ತಿದ್ರೆ ಬರೀರಿ. ಇಲ್ದಿರ ನನ್ನನ್ನು ಕೂಡ ನೀವು ಇಲ್ಲೇನೆ ಟೀಕೆ ಮಾಡ್ಬೋದು. ನೀವು ಅದನ್ನು ಬೇಡ ಅಂತ ಅಂದ್ಬಿಟ್ಟು ಬೇಡದಿರ ಚುನಾವಣೆನ ತಂದು ಏರಿ ಪುನಃ ಹೋಗ್ಬಿಟ್ಟು ಇಲ್ಲಿಯ ತಾಲೂಕಿನ 28 VSSNಗಳಿಗೆ ತಮಾಜಿ ಹೋಗ್ಬಿಟ್ಟು ಎಲ್ಲವೂ ರಾಜಿ ಮಾಡಿ ಬರ್ತಾರೆ. ಇದ್ರೊಳಗೆ ಯಾಕೆ ವೈಯಕ್ತಿಕವಾಗಿ ತೊಗೊಂಡು ಚುನಾವಣೆನೇ ಮಾಡಬೇಕು ಅಂತ ಹೊರಟ್ರು ಅಂತ ಪುನಃ ಅಲ್ಲೂ ನಮ್ಮ ಮೇಲೆ ಗೂಬೇಕು. ಅಂದರೆ ಚುನಾವಣೆ ನೀವು ಮಾಡಿದ್ದು ಆರೋಪ ನಿಮ್ಮ ಮೇಲೆ ಬರಬಾರ್ದು ಅಂತ ನೀವು ಸಂಪೂರ್ಣವಾಗಿ ತಿಂದು ಜೀರ್ಣ ಮಾಡಿಕೊಂಡು ನಮ್ಗಳ 12 ಜನದ ಬಾಯಿಗೆ ನೀವು ಆ ಮೊಸರನ್ನ ತಿಕ್ಕಿ ನಾವು ತಿಂದವರು ಅಂತಕ್ಕಂಥ ತಪ್ಪು ಸಂದೇಶ ಬರ್ತಕ್ಕಂಥದ್ದಕ್ಕೆ ಕೈ ಹಾಕ್ತೀರಿ. 1-2 ಸಾರಿ ಯಾವುದು ನೀವು ಯಾವುದಾದ್ರೂ ತೊಳೆಯ ಮೇಲೆ ಚಕ್ರಬಾವಿ ಒಳಗೆ ದೊಡ್ಡ 1,80,00,000 ಹೋಗ್ಬಿಟ್ಟಿತ್ತು. ಮಂಜುನಾಥ ಸ್ವಾಮಿ ಇದ್ರ ಹತ್ರ ಹೋಗಿ ನೇಣು ಹಾಕೊಂಡ್ಬಿಡ್ತೀನಿ ಅಂತ ಅಂದರು. ನಾವು ಬಳಸ್ಕೊಂಡ್ಬಿಟ್ಟಿದ್ರು. ಬಾಲಕೃಷ್ಣ ಅವರ ಹೆಸರು ಹೇಳಿಲ್ಲ ಅಲ್ಲಿ. 1,80,00,000 ಬಳಸ್ಕೊಂಡಿದ್ದವ್ರು ಇವರು ಅಂತಂದರೆ, ಅಥವಾ ನಾನು ಅಂತನೋ ಬಾಲಕೃಷ್ಣ ಅವ್ರನ್ನ ಯಾರನ್ನ ಟೀಕೆ ಮಾಡೋದು ಗೊತ್ತಿಲ್ಲ. ಮಂಜು 1,80,00,000 ಇಲ್ಲಿಂದ ಎತ್ಕೊಂಡ್ಬಿಟ್ಟಿದ್ರು ಅಂತ ಅಂದರು. ನೀವೇ ಇದ್ರಲ್ರಿ ಶಾಸಕರಾಗಿ. ನಾನು ಕೇಳೋದು, ಶಾಸಕರಾಗಿ ನೀವು ಇದ್ದ ಮೇಲೆ ನಿಮ್ಮ ಅವಧಿಯಲ್ಲಿ ಆದಂಥ ಯಾವುದೇ ಅವ್ಯವಹಾರಗಳು, ಅದು ಯಾವುದೇ ಇಲಾಖೆದಾಗಿರಲಿ, PWD, ಸಹಕಾರ, ಜಿಲ್ಲಾ ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ಆರೋಗ್ಯ ಇಲಾಖೆ, ಯಾವುದೇ ಆದರೂ ನಿಮಗೆ ಅಧಿಕಾರ ಇರ್ತದೆ, ಆ ಶಕ್ತಿ ಇರ್ತದೆ. ನಿಮ್ಮವರೇ ಮುಖ್ಯಮಂತ್ರಿಗಳಾದಂಥ ದಿನವೂ ಇತ್ತು. ಸರಿಯಾಗಿ ನೀವು ಅದನ್ನು ತನಿಖೆ ಮಾಡಿಸಿ ಕ್ರಮ ತಗೊಂಡಿದ್ರೆ ನಿಮ್ಮ ಮಾತಿಗೆ ತೂಕ ಇರ್ತದೆ. ಅಥವಾ ನೀವು ಮಾಡ್ತಕ್ಕಂಥ ಮಾತು ಆಡ್ತಕ್ಕಂಥ ಬದಲಿಲ್ಲ ಕಂಡ್ರೆ ಅವ್ರಿಗೆ ಆ ಶಕ್ತಿಯುತವಾಗಿ ಅದರ ಹಿಂದೆ ನಿಲ್ತಾರೆ ಅಂತ ನಾವಾದರೂ ಭಾವಿಸ್ತೀವಿ. ಇಲ್ದಿದ್ದಾಗ ನಾನು ಹೇಳ್ತಕ್ಕಂಥ ಹಿಟ್ ಆ್ಯಂಡ್ ರನ್ ಗಿರಾಕಿ ಅಂತಕ್ಕಂಥ ಮಾತು ಸರ್ವವಿದಿತವಾಗಲೂ ಅವ್ರಿಗೆ ಒಪ್ತಕ್ಕಂಥದ್ದು ಅಂತಕ್ಕಂಥದ್ದನ್ನ ನೀವು ಹೇಳಬೇಕು. ನೀವು ಸುಮ್ಮನೆ ಬರೀ ನನಗೊಂದು ಪ್ರಶ್ನೆ ಕೇಳೋದು, ಅವ್ರಿಗೊಂದು ಪ್ರಶ್ನೆ ಕೇಳೋದು ಮಾಡಬೇಡಿ. ಸರ್ ಕರೆಕ್ಟ್ ಅಲ್ವಾ ಸರ್, ತಮಾಷೆ ಹೇಳೋದ್ರೊಳಗೆ ತಪ್ಪೇನೈತೆ ಸರ್, ನೀವು ಬರೀ ಹಿಟ್ ಆ್ಯಂಡ್ ಗಿರಾಕಿ ಅಲ್ವಾ ಅಂತ ನೀವು ಯಾರೂ ಕೇಳಬೇಡಿ. ಹೋದಾಗ ಚೆನ್ನಾಗಿ ಅವ್ರು ಹೇಳಿದ ಮಾತ್ರ ಕೇಳಿಕೊಂಡು ನೆನೆ ದಿನ ಅದೇನು 290 ಕೋಟಿನೋ 300 ಕೋಟಿನೋ ರೈತರು ಸಾಲ ಕೊಟ್ಟವ್ರೆ, ಅದ್ರದ್ದು 3% ತಮಾಷೆಗೆ ಹೋಯ್ತದೆ. ನೀವು ಕೇಳ್ತಾ ಇದ್ರು ನಾನು ಹೇಳ್ತಾ ಇದ್ದೀನಿ, ನಾನು ಆ ಮಾಧ್ಯಮದಲ್ಲಿ ನೋಡಿದ್ದಂಥದ್ದನ್ನ. ಸರಿ ಇಲ್ದಿದ್ದಾಗ ಅಲ್ಲೇ ಯಾಕೆ ನೀವುಗಳು ಖಂಡಿಸಿ ಅದನ್ನ ಹೇಳ್ಬಾರ್ದು? ಮೊದಲನೇದಾಗಿ ನಾವು ಕೊಟ್ಟಿರೋದು 176 ಕೋಟಿನೋ 179 ಏನು ಅಂತ. ಈ ಸಹಕಾರ ಸಂಘಗಳ ರಚನೆ ಬಗ್ಗೆ ಆಗ್ಬೋದು, ಚುನಾವಣೆ ಬಗ್ಗೆ ಆಗ್ಬೋದು, ಇದರ ಆಳ ಉದ್ದ ನಿಮ್ಗೇನೂ ಗೊತ್ತಿಲ್ಲ. ಸುಮ್ಮನೇನೋ ಒಂದು ನಾನು ಹೇಳ್ದಂಗೆ ಒಂದು ಅವತ್ತಿಗೆ ಸಂದರ್ಭಕ್ಕೆ ಬರ್ತೀರಿ. ಮಹದೇಶ್ವರ ಸ್ವಾಮಿ ದೇವಸ್ಥಾನದ ಹತ್ರ ನಿಮಗೆ ಇಕ್ತಕ್ಕಂಥ ವಿಭೂತಿ ನಿಮ್ಮ ಮುಖದಲ್ಲಿ ಎದ್ದು ಕಾಣಿಸ್ತದೆ. ಇಕ್ಬಿಟ್ಟು ಅವತ್ತೊಂದು ಪ್ರೆಸ್ ಮೀಟ್ ಮಾಡಿ ಹೊರಟ್ರೆ ನೀನು ಗಿರಾಕಿ ಪುನಃ ಇನ್ನೊಂದು ಸತಿ ಅವರೆಲ್ಲ ನಿನ್ನ ಹುಡುಕೊಂಬರ್ಬೇಕು ಎಲ್ಲಿದ್ಯಪ್ಪ ಅಂತ. ಇಲ್ಲ ಅವ್ರು ಮುಂದೆ ಬಂದು ಏನು ಮಾಡೋರೆ, ನಮ್ಮ ವಾಪಸ್ ತಗೊಳ್ಳೋದಿನ ಎಲ್ಲನೂ ಕೂಡ ಹಾಕೊಂಡು ಎಲೆಕ್ಷನ್ನೇ ಮಾಡಲೇಬೇಕು ಅಂತ ಉದ್ದೇಶಕ್ಕೆ ಅವ್ರು ಮಾಡೋರೆ. ಅವರು ನಿಜವಾದ ತಿಳುವಳಿಕೆ ಇಲ್ಲ ಮಂಜಣ್ಣನಿಗೆ. ಯಾರೋ ಹೇಳಿಕೆ ಮಾತು ಕೇಳ್ಕೊಂಡು ರಾಜಕೀಯ ಮಾಡ್ತಾ ಇರೋದು ಮಂಜಣ್ಣ. ನೇರವಾದ ರಾಜಕೀಯ ಮಾಡೋಕ್ಕೆ ಆಗಲ್ಲ ಅವ್ರ ಕೈಲಿ. ಯಾರೋ ಸಣ್ಣ ಪುಟ್ಟ ಹುಡುಗರು ದುಡ್ಡುಗೋಸ್ಕರ ಹೋಗಿ ಅವ್ರು ಕೇಳ್ಕೊಂಡಾಗ ಅವ್ರ ಹತ್ರ ಹೋಗಿ ದುಡ್ಡು ಇಸ್ಕೋತಾರೆ. ಅವ್ರು ಯಾರು ಮಡಿಕೋತಾರೆ. ಮಂಜಣ್ಣ ದುಡ್ಡು ಕೊಡ್ತಾರೆ ಅಷ್ಟೇ. ಒಂದಿನ ಬಂದು ತಿರ್ಗಾ ಅವರು ಎಲೆಕ್ಷನ್ ಮಾಡೋದು ಅದು ಇಲ್ವಂತಪ್ಪ. ಪಾಪ ಅದನ್ನ ಆಮೇಲೆ ಪುನಃ ಇನ್ನೊಂದು ಚುನಾವಣೆಯವ್ರು ಹೋಗಿ ದುಡ್ಡು ಕೊಡ್ತಾರೆ ಅಂತ ಉತ್ಸಾಹದಿಂದ ಹೋಗಂಗೆ ನೀವು ಹೇಳ್ತಾ ಇದ್ದೀರಿ. ಹೇಳಿಕೆ ಅದು ಇಲ್ವಂತೆ ಪಾಪ. ಕೇಳಿದೆ ಒಂದು 4-5 ಜನ ಆಪೋಸಿಟ್ ಇಲ್ಲ ಕೇಳೋಣ, ಅದೇನೋ ಕೊಡಲಿಲ್ಲ, ಅದ್ಯಾರೋ ಜಿಲ್ಲಾ ಪಂಚಾಯತಿಗೆ ನಿಂತ್ಕತ್ತೀನಿ ಅಂತ ಬಂದಂಥ ಬಿಡದಿ ಕಡೆಗೆ ತೋರಿಸಿದ್ರು. ಯಾರೋ ರಾಕೇಶ್ ಲೋಹಿತ್ ಅಂತನೋ ಯಾರ ಹತ್ರನೋ ಈಸ್ಕೊಳ್ಳಿ ಜಿಲ್ಲಾ ಪಂಚಾಯತಿಗೆ ಮುಂದಕ್ಕೆ ಅವ್ರು ಬರ್ತಾರೆ ಅಂತ ಹೇಳಿದ್ರು ಅಂತ ಮಾಹಿತಿ. ಯಾರು ಕೊಟ್ಕೊಂಡ್ರು ನಮ್ಗೇನು, ಅವ್ರ ಗುಂಪುಂದು ಅವ್ರು ಯಾರ ಕೊಟ್ಕೊಳ್ಳಿ, ಇನ್ನೊಬ್ರು ಕೈಲಾದರೂ ಕೊಡಿಸ್ಲಿ, ನಮ್ಗೇನಾಗಬೇಕು. ಇದ್ರ ಜೊತೆಗೆ ಇನ್ನೂ 10 ಹಲವಾರು ಆರೋಪಗಳವೆ ಅವಾಗವಾಗ ಮರ್ತೋಗ್ತದೆ. ಕುದೂರ್ದೊಂದು ಯಾವುದೋ ಚಿನ್ನಾಭರಣ ಸಾಲದಲ್ಲಿ ಅವ್ಯವಹಾರ ಆಯಿತು. ಯಾರು ಆಸ್ತಿ ಬರ್ಸ್ಕೊಂಡವ್ರಿ ಅಂತ ಅವೆಲ್ಲ ಸುಳ್ಳು ಆರೋಪಗಳು. ಅವೆಲ್ಲ ನಾನು ಅದನ್ನೇ ಹೇಳ್ತಾ ಇಲ್ವಾ. ಯಾರೋ ಒಬ್ಬ ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಬಲಾಢ್ಯನ್ಗೆ ಬರ್ಸೋದ್ವಂತೆ. ಆಮೇಲೆ ಯಾರೋ ನಮ್ಮ ಮನೆ ಹೆಣ್ಮಗ್ಳಿಗೆ ಬಂದ ನಾನು ಹೇಳೋದು 18 ಕೋಟಿ ಅಂತ ಹೇಳ್ತಾ ಇದ್ದೀರಿ. 18 ಕೋಟಿ ರೂಪಾಯಿ ಮಿಸ್ಟರ್ ತಮಾಜಿ ನಿಮ್ಮ ಮೇಲೆ ನೇರವಾಗಿ ಆರೋಪ ಮಾಡ್ತಾ ಇದ್ದೀನಿ ರೀ. 18 ಕೋಟಿ ನಿಮ್ಮ ಮನೆಗೆ ಹೋಗೈತೆ ಅಂತ.
ಅದು ಆರೋಪ ಮಾಧ್ಯಮಗಳಲ್ಲಿ ಬಂದ ಪ್ರಕಾರ ಎಷ್ಟು ಅಂತ ತಮ್ಮ ತಿಳುವಳಿಕೆ? ನಿಮ್ಮನ್ನೇ ಒಂದು ಪ್ರಶ್ನೆ ಕೇಳ್ತೀನಿ, ಎಷ್ಟದು? 4,35,00,000 4,55,00,000 ಇತ್ತು ಒಟ್ಟಾರೆ ಬಡ್ಡಿ ಸಹಿತವಾಗಿ. ತಪ್ಪು ಮಾಡಿದವ್ರು ನೀರು ಕುಡಿದೇ ಕುಡಿತಾರೆ. ಒಬ್ಬ ನಿರ್ದೇಶಕ 29 ಸೊಸೈಟಿ 4 ಬ್ರ್ಯಾಂಚ್ಗಳಲ್ಲಿ ಏನು ನಡೀತಾ ಐತೆ ಅಂತಕ್ಕಂಥದ್ದು ಯಾವ್ಯಾವ ಆಡಳಿತ ಮಂಡಳಿಗೆ ಜವಾಬ್ದಾರಿಯನ್ನು ವಹಿಸಿರ್ತಾರೆ, ಆ ಜವಾಬ್ದಾರಿ ಆ ಆಡಳಿತ ಮಂಡಳಿಯವರು ನಿರ್ವಹಣೆ ಮಾಡಬೇಕಾಗಿರೋದು. ನೀವು ಒಬ್ಬರು ಶಾಸಕರಾಗಿದ್ದಾಗ ನಿಮ್ಗೆ ಏನು ಜವಾಬ್ದಾರಿ ಇರ್ತದೆ ಅಂಥದ್ದು ಅಲ್ಲೂ ನೀವೇ ನೋಡಬೇಕಾಗಿತ್ತು. ಅಲ್ಲಿರ್ತಕ್ಕಂಥ ದುಡ್ಡು ನಿಮ್ಮನೇ ದಿನ ಬೆಳಗ್ಗೆ ಚಿನ್ನ ಪರೀಕ್ಷೆ ಮಾಡೋರು ಒಬ್ರು ಇರ್ತಾರೆ. ಅದಕ್ಕೆ ಪರೀಕ್ಷೆ ಆದ ಚಿನ್ನದ ತೂಕ ಮತ್ತು ಅದರ ನೈಜತೆಯನ್ನು ಮೌಲ್ಯವನ್ನು ನಿರ್ಧಾರ ಮಾಡಿ ದುಡ್ಡನ್ನು ಕೊಡಲಿಕ್ಕೆ ಮ್ಯಾನೇಜರ್ ಇರ್ತಾರೆ. ಸಂಬಂಧಪಟ್ಟವರಲ್ಲಿ ಯಾರೇ ತಪ್ಪು ಮಾಡಿದ್ರು ಕಾನೂನಿಗೆ ಅದಕ್ಕೆ ಅದರದ್ದೇ ಆದಂಥ ವ್ಯವಸ್ಥೆ ಇದೆ. ಅದ್ರ ಕೆಳಗೆ ಅವಾಗಲೂ ನೀವು ಬರಲ್ಲ, ಸುಮ್ಮನೆ ಕೂತ್ಕೊಂಡು ಆಯ್ತಪ್ಪ ಒಬ್ಬ ಜವಾಬ್ದಾರಿಯುತ ವಿರೋಧ ಪಕ್ಷವಾಗಿ ನೀವೇನು ಮಾಡಿದಿರಿ, ಆಲ್ ರೈಟ್, ನೀವು ಹೇಳ್ದಂಗೆ ನನ್ನ ಮೇಲೆ 18 ಕೊಟ್ಟಿದೆ ಇದ್ದರೆ ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ತಕ್ಕಂಥ ಇಚ್ಛಾಶಕ್ತಿ ನಿಮ್ಮಲ್ಲಿ ಇದ್ದಿದ್ರೆ ಇಲ್ಲಿ ಎಲ್ಲೋ ಅಂತ ಗುಂಡಾರಿಸ್ಬಿಟ್ಟು ಸುಮ್ಮನೆ ಕೂತ್ಕೊತಿರ್ಲಿಲ್ಲ. ಅದಕ್ಕೆ ಹೇಳಿದ್ ನಾನು, ನೀನು ಸುಮ್ಮನೆ ಒಂದು ಹುಳವನ್ನು ತಲೆಗೆ ಬಿಟ್ಟು ಹೋಗ್ತಕ್ಕಂಥ ಗಿರಾಕಿ ಅಂತಕ್ಕಂಥದ್ದು. ಇದು ನಿನಗೆ ನಿನ್ನ ದೇಹ ಲಕ್ಷಣಕ್ಕೆ, ನಿನ್ನ ರಕ್ತ ಗುಣಕ್ಕೆ ಹೋಗ್ತಕ್ಕಂಥದ್ದು ಇಷ್ಟೇ. ಇದ್ರ ಮೇಲೆ ಇದರಿಂದ ಹಿಂದಕ್ಕೆ ಬಿಯಾಂಡ್ ದಿಸ್ ವಿ ಕೆನಾಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಮಿರಾಕಲ್ ಫ್ರಮ್ ಯು ಮಂಜು. ಇದ್ರ ಜೊತೆಗೆ ಇನ್ನೂ 10 ಹಲವಾರವೇ ಏನು ನಾವು ಮರ್ತು ಹೋಗ್ತದೆ. ಏನು ಹೇಳೋದು ಬಂದಾಗ ಪಾಪ ನಿಮ್ಮನ್ನ ಕರೀತಾರೆ, ಒಂದು ಪ್ರೆಸ್ ಮೀಟ್ ಮಾಡಿ ಹೋದ್ಮೇಲೆ ಇನ್ನೊಂದು ತಿಂಗಳಿಗೆ ಇನ್ನೊಂದು ಸತಿ, ಈಗ ಮೋಸ್ಟ್ಲಿ ಇನ್ನೊಂದು ಸತಿ ಇದಕ್ಕೆ ಬರ್ತಾರೆ. ಈಗ ಮತ್ತೆ ಕೇಳಿದ ಎಲೆಕ್ಷನ್ ಕಮೆಂಟ್ಸ್ ಆಗ್ತಾ ಇದೆ VSS ಎಂದೇನೆ. ಅವಾಗ ನಮ್ಮ ತಾಯಿನೇ ಬರ್ತಾರೆ ಆ ಭಾಗದಲ್ಲಿ ದೇವಮೂಲೆ ಅಥವಾ ಕುಬೇರ ಮೂಲೆ ನೋಡಿಕೊಂಡು ಒಂದು ಪೂಜೆ ಮಾಡಿಸ್ತಾರೆ. ಖಂಡಿತವಾಗ್ಲೂ 12 ಜನ ನಿಲ್ಸ್ಕೊಂಡು ಅವ್ರ ಕಡೆ, ಅಥವಾ 12 ಹಾಕ್ಸ್ತಾರೋ 16 ಹಾಕ್ಸ್ತಾರೋ ಗೊತ್ತಿಲ್ಲ ಪಾಪ. ಅಲ್ಲೂ ಒಂದು ಪೂಜೆ ಮಾಡ್ತಾರೆ. ಇದೇ ಥರ ಹೇಳ್ಬಿಟ್ಟು ಅಲ್ಲೂ ಕೂಡ ಏನೋ ಆಗೋಗೈತೆ ಅಂತ. ನೀವೇ 5 ವರ್ಷ ಶಾಸಕರಾಗಿದ್ದಂಥ ಅವಧಿ ಒಳಗೆ ಅವತ್ತು ಇಲ್ಲಿದ್ದಂಥ ಎಲ್ಲ 29 ಜನ ಸೆಕ್ರೆಟರಿಗಳು ಕಳ್ಳರು ಅಂತಕ್ಕಂಥದ್ದನ್ನ ನೀವು ರೈತ ದಿನಾಚರಣೆ ಒಳಗೆ ನಮ್ಮ ಲೋಕೇಶ್ ರವರು ರೈತ ಸಂಘದ ಅಧ್ಯಕ್ಷರು ಏನು ಕಲ್ಯಾಗೇಟ್ ಗಣೇಶನ ದೇವಸ್ಥಾನದಕ್ಕೆ ಒಂದು ವೇದಿಕೆಯನ್ನು ಮಾಡಿದ್ರು, ನೀವುಗಳು ಸಾಕ್ಷಿ ಇದ್ದೀರಿ. ಎಷ್ಟೋ ಜನ ಎಲ್ಲ ಸೊಸೈಟಿ ಸೆಕ್ರೆಟರಿಗಳು ಕಳ್ಳರು ಹಾಗೆ ಹೀಗೆ ಅಂತಕ್ಕಂಥದ್ದು ನಿಮ್ಮ ಮನಸ್ಥಿತಿ. ಇದು ಬಂದಾಗ ನಾನು ಮನಸ್ಸು ಮಾಡಿದರೆ ಅದೇನೋ ಮಾಡಿಬಿಡ್ತಿದೆ ಚಕ್ರವಾಳಿ ಸೊಸೈಟಿನ ಅಂತೀರಿ. ಅದಾದಮೇಲೆ ನಾನಿದ್ದಾಗ ನನ್ನ 5 ವರ್ಷದ ಅವಧಿ ಒಳಗೆ ಸೊಸೈಟಿಗಳನ್ನೆಲ್ಲ ಹೆಂಗಿಟ್ಟಿದೆ ಅಂತೀರಿ. ಒಂದು ಸೊಸೈಟಿ ನಿಮ್ಮ ಬೆಂಬಲಿತ ಆಡಳಿತ ಮಂಡಳಿ ಕೈಲಿರಲಿಲ್ಲ. ಇವತ್ತೊಂದು ಬೆಳಗುಂಬದಲ್ಲಿ ತಮ್ಮದಿರ್ಬೋದು, ನಾನು ಇಲ್ಲ ಅನ್ನಲ್ಲ. ಆದರೆ ಗಾಳಿಯಲ್ಲಿ ಗುಂಡು, ಒಂದು ತಲೆಗೊಂದು ಹುಳ ಬಿಡ್ತಕ್ಕಂಥ ಗಿರಾಕಿ ನೀವು ಆಗಬೇಡಿ. ಜವಾಬ್ದಾರಿ ಸ್ಥಾನ ಏನು ತಮ್ಮ ತಾಲೂಕಿನ ವಿರೋಧ ಪಕ್ಷದಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಂಡು ನೀವು ಕೂಡ ಆಡಳಿತ ಪಕ್ಷ ಮಾಡ್ತಕ್ಕಂಥ ತಪ್ಪುಗಳನ್ನು ಆರೋಗ್ಯಕರವಾಗಿ ಎತ್ತಿಡಿದು ಚರ್ಚೆ ನಿಮ್ಮ ಹೋರಾಟ ಇದ್ದರೆ ಅದನ್ನು ನಾವು ನಿಮ್ಮನ್ನು ಗೌರವಿಸೋಣ. ಕರೆಕ್ಟ್ರಿ ಅವ್ರು ಮಾಡ್ತಾ ಇರೋದು ಮಂಜೂರು, ಅದ್ರೊಳಗೆ ಏನ್ರಿ ತಪ್ಪೈತೆ ಅನ್ನೋಣ. TAPCMS ಅದಿಲ್ಲ. ಇದ್ರೊಳಗೆ ಹೋಗ್ಬಿಟ್ಟು ಆ TAPCMS ಅವರು ಹಾಲನ್ ಡೈರಿಗೆ ಇವತ್ತು ಹೊಸದಾಗಿ ಕಟ್ಟಿರ್ತಕ್ಕಂಥ ಭವನ ಏನಿದೆ ಹೊಸಪೇಟೆ ಸರ್ಕಲ್ನಲ್ಲಿ, ಈಶಾನ ಭವನ, TAPCMS ಮೂಲ ಜಾಗದ ಮಾಲೀಕ TAPCMS. 10 ಗುಂಟೆ ಜಾಗವನ್ನು ರೈತರು ಅಲ್ಲಿರ್ತಕ್ಕ TAPCMS ಅಲ್ಲಿರೋರು ಹಾಲನ್ ಡೈರಿಯಲ್ಲಿರೋರೇ ರೈತರು, ಅವ್ರಿಗೆ ಅನುಕೂಲ ಆಗಲಿ ಅಂತ ಮಾಡಿದ್ದು. ಸೆಕ್ರೆಟರಿ ನಾರಾಯಣಂಗೆ ಫೋನ್ ಮಾಡ್ತೀರಿ, ಇದ್ರೊಳಗೆ ಎಷ್ಟು ಅವ್ಯವಹಾರ ಆಗೈತಿ ಅಂತ ಗೊತ್ತು ನಿಮ್ಗೆ. ಆ ತಿಳುವಳಿಕೆ, ಆ ಯೋಗ್ಯತೆ ತಮಗಿದ್ರೆ ಇದರೊಳಗೆ ಒಂದು ಕೈಯಿಂದ ಒಂದು ಕೈಗೆ, ಸಂಸ್ಥೆಯಿಂದ ಸಂಸ್ಥೆಗೆ ದುಡ್ಡು ಹೋಗೋದ್ರೊಳಗೆ ಕೈ ಬದಲಾವಣೆಗಳು ಆಗ್ತದ ಇಲ್ವಾ ಅನ್ನೋಂಥ ಸಾಮಾನ್ಯ ಜ್ಞಾನ ತಮ್ಮದು ಇಲ್ಲ ಅಂತ ಅಂದಾಗ, ನಾನು ಮೊದಲಿಂದನೂ ಪಾಠನ ನಿಮ್ಗೆ ಹೆಂಗೆ ಮಾಡಿ ಹೇಳ್ಕೊಡ್ಲಿ. ಯಾರು ಪಾಪ ನಿಮ್ಮ ಹತ್ರ ಒಂದು 3-4 ಜನ ನೋಡಲ್ ಆಫೀಸರ್ಸು, ಕೋಆಪ್ರೇಟಿವ್ ನೋಡಲ್ ಆಫೀಸರ್ಸು ಬಾಳೆನಹಳ್ಳಿ ರಾಜಶೇಖರ್ ಅವರೆಲ್ಲ ಓಡಾಡ್ತಾ ಇರ್ತಾರೆ. ಅವರೆಲ್ಲ ಕೊಟ್ಟಿರ್ತಾರೆ ಇಂಥ ಜ್ಞಾನ ಅಂತ ಅನ್ಕೋತೀನಿ. ಪಾಪ ಅವ್ರು ಹೇಳ್ಕೊಟ್ಟು ಮಾತು, ಕಟ್ಕೊಟ್ಟ ಬುದ್ಧಿ ಎಲ್ಲಿ ತನಕ ನೋಡಿ. ರಂಗಪ್ಪ 18 ತುಮಕೂರು. ಎ ಮಂಜು ಅವ್ರನ್ನ ಹಿಂಗೆ ಯಾರೋ ಪ್ರಶ್ನೆ ಕೇಳ್ತಿದ್ದಾಗ ನಿಮ್ಮ ಹೆಸರೇನು ಅಂತ ಅಂದ ಕರೆಕ್ಟಾಗಿ ಎ ಮಂಜು ಅಂದ್ಬಿಟ್ರು. ನೆಕ್ಸ್ಟು ಪಾಪ ಅವ್ನು ವಯಸ್ಸು ಕೇಳಬೇಕಾಗಿತ್ತು, ಯಾವ ಊರು ಅಂತ ಅಂದರು, 18 ಅಂದರು. ಆಮೇಲೆ ಯಾವ ಊರು ಅಂತ ಕೇಳಿದ್ರು, ನಾನು ಎಷ್ಟು ವಯಸ್ಸು ಅಂದರು, ಅವಾಗ ತುಮಕೂರು ಅಂದರು. ಹಿಂಗೆ ಪಾಪ ಹೇಳ್ಕೊಟ್ಟು ಮಾತು, ಕಟ್ಕೊಟ್ಟು ಬುದ್ಧಿ ಜಾಸ್ತಿ ದಿನ ಇರೋದಿಲ್ಲ. ಇದು ನಿಮ್ಮಲ್ಲೇ ಬರಬೇಕಾಗಿರ್ತಕ್ಕಂಥ ಸ್ವಯಂ ಪ್ರೇರಿತವಾದಂಥ ಇಚ್ಛಾಶಕ್ತಿ ಇದ್ದರೆ ಬರ್ತಕ್ಕಂಥ ತಿಳುವಳಿಕೆನೇ ಹೊರತು ಇದು ಯಾರೋ ಹೇಳ್ಕೊಟ್ಟು ನಿಮಗೆ ಬುದ್ಧಿ ಕಟ್ಕೊಟ್ರೆ ಬೇಗ ಖರ್ಚಾಗಿ ಹೋಗ್ತದೆ. ಲವಲೇಶನೂ ಗೊತ್ತಿಲ್ಲ ಅಂತಕ್ಕಂಥದ್ದು ನೇರವಾಗಿ ಹೇಳ್ತಾ ಇದ್ದೀನಿ ಸರ್. ಪಾಪ ನಾನು ಅದನ್ನ ತಪ್ಪು ಅಂತಲೂ ಹೇಳಲ್ಲ. ನಿಮ್ಮ ಆಸಕ್ತಿ ಕ್ಷೇತ್ರಗಳ ಬಗ್ಗೆ ನಾನು ಆಗಲೇ ಮಿರಾಕಲ್ ಗಾರ್ಡನಲ್ಲಿ ಆಗಲೇ ತಮ್ಮ ಆಸಕ್ತಿ ಕ್ಷೇತ್ರಗಳು ಯಾವುವು ಅಂತ ಹೇಳಿದ್ದೀನಿ. ನಿಮ್ಮ ಆಸಕ್ತಿ ಕ್ಷೇತ್ರಗಳು ಎಲ್ಲಿ ಉಳುಮೆ ನಿಮ್ಮದು
ಮೂರು ಸರ್ತಿ ಬೇಸಾಯ ಮಾಡ್ತಕ್ಕಂಥ ಜಾಗ, ಉದ್ದ ಉಕ್ಕೆ, ಅಡ್ಡುಕ್ಕೆ, ಯಾಸ್ ಮುಕ್ತಕ್ಕೆ, ಕುಯಿಲ್ ಮುಕ್ತಕ್ಕೆ ನೀವು ಯಾವಾಗ ಎಲ್ಲಿ ಹೊಡೆದಿದ್ದೀರಿ, ಎಲ್ಲಿ ಹೊಡಿತಾ ಇರ್ತೀರಿ ಅಂತಕ್ಕಂಥ ನಿಮ್ಮ ಅಭಿರುಚಿಯ ಕ್ಷೇತ್ರಗಳನ್ನ ಅವತ್ತೇ ನಾನು ಬಿಡಿಬಿಡಿಯಾಗಿ ಬಿಚ್ಚಿಟ್ಟಿದ್ದೀನಿ. ಪುನಃ ನೀವು ನನ್ನ ಕೈಲಿ ಹೇಳಿಸ್ತೀರಿ ಯಾಕೆ ಪ್ರಯತ್ನ ಮಾಡ್ತಾ ಇದ್ದೀರಿ ಕುಮಾರಣ್ಣವರು, ಸಾಕು ಅಷ್ಟೇ. ಅಲ್ಲಿ ಅಭಿರುಚಿ ಕ್ಷೇತ್ರಕ್ಕೆ ಸೀಮಿತವಾಗಿರಿ ಸ್ವಾಮಿ ಅಂತ ಹೇಳ್ಬಿಟ್ಟು ಸಾಕು. ಧನ್ಯವಾದಗಳು ಸರ್.